ನೀವು ಎಮ್ಮೆ ಹಾಲು ಕುಡಿತೀರಾ? ಒಂದು ಮಾತು ಹೇಳಿ, ನೀವು ಎಷ್ಟು ಎಮ್ಮೆಗಳನ್ನ ನೋಡಿರ್ತೀರಾ ಅಲ್ವೇ? ಆದ್ರೆ ನೀವು ಯಾವತ್ತಾದರೂ ಕೋಣ ನೋಡಿದೀರಾ? ಕಳೆದ 6 ತಿಂಗಳಲ್ಲಿ ಯಾರಾದ್ರೂ ಕೋಣ ನೋಡಿರಾ? ಎಲ್ಲಿಗೆ ಹೋದ್ವು ಆ ಕೋಣಗಳು? ಇವತ್ತು ನಾವು ಎಮ್ಮೆ ಹಾಲು ಕುಡಿತೀವಿ ಅಂತೀರಿ, ಎಲ್ಲ ಕೋಣಗಳು ಇಲ್ಲಿ ಹೋದ್ವು ಅಂತ ಒಮ್ಮೆ ಯೋಚಿಸಿ. ಮತ್ತು ಕೆಲವರು ತರ್ಕ ಕೊಡ್ತಾರೆ, ತುಪ್ಪ ಇಲ್ಲದೆ ರೊಟ್ಟಿ ಗಂಟ್ಲಲ್ಲಿ ಇಳಿಯಲ್ಲ ಅಂತ. ಅಂದರೆ ನಾವು ಗಂಟ್ಲಿಗೆ ಕೈ ಹಾಕಿ ಒಳಗೆ ಒತ್ತೋನ್ವಾ? ಯಾವ ಸೀಮೆ ತರ್ಕ ಇದು? ಹಾಲು ತುಪ್ಪ ತಿನ್ಲಿಲ್ಲ ಅಂದ್ರೆ ದೇಹ ಹೇಗೆ ಬೆಳೆಯುತ್ತೆ ಅಂತೆ? ಏನು ಬೇಕಾದ್ರೂ ಆಗ್ಲಿ, ದೇಹ ಬೆಳೆದಿಲ್ಲಂತ ಯಾರನ್ನಾದರೂ ಕೊಲ್ಲೋಕೆ ನಮ್ಗೇನ್ ಹಕ್ಕಿದೆ? ಅಂತಹ ದೇಹ ಬೇಡಪ್ಪ ಸ್ವಾಮಿ. ಯಾರನ್ನಾದರೂ ಕೊಂದು ನಿರ್ಮಾಣವಾಗೋ ದೇಹ ನಮಗೆ ಬೇಡ್ವೇ ಬೇಡ. ಮೊದಲನೆಯದಾಗಿ, ಈ ಹಾಲು ತುಪ್ಪದಿಂದ ದೇಹ ಬಲಿಷ್ಠವಾಗುತ್ತೆ ಅನ್ನೋದೇ ಸುಳ್ಳಾಗಿದೆ. ಎರಡನೆಯದಾಗಿ, ಬಲಿಷ್ಠವಾದ್ರೂ ಈ ತರಹದ ದೇಹ ಬೇಡ ನಮ್ಗೆ. ನಾನು ಚಿಕ್ಕವನಾಗಿದ್ದಾಗ ಹಾಲಿಗಾಗಿ ಕಳಿಸ್ತಿದ್ರು. ನಾನು ಅವರು ಏನ್ ಮಾಡ್ತಾರೆ ಅಂತ ನೋಡ್ತಿದ್ದೆ. ಎಮ್ಮೆಗೆ ಹಾಲ್ ಕರಿಯೋಕು ಮುಂಚೆ ಇಂಜೆಕ್ಷನ್ ಕೊಡ್ತಿದ್ರು. ನಾನು ಕೇಳ್ದಾಗ ಔಷಧಿ ಅಂದ್ರು. ಆದ್ರೆ ನಿಧಾನವಾಗಿ ಗೊತ್ತಾಯ್ತು ಈ ಪ್ರಾಣಿಗಳಿಗೆ ಎಷ್ಟು ಕ್ರೂರತೆ ಮಾಡಲಾಗುತ್ತೆ ಅನ್ನೋದು. ನಿಮ್ಮಲ್ಲಿ ಬಹುತೇಕ ಜನರು ಇನ್ನೂ ಹಾಲು ಕುಡಿತೀರಾ ಅನ್ಸುತ್ತೆ. ನನ್ನ ಮೇಲೆ ಸ್ವಲ್ಪವಾದ್ರೂ ಗೌರವ, ಪ್ರೀತಿ ಇದ್ರದೇ ಬಿಟ್ಟು ಇಷ್ಟೊಂದು ಮಾತ್ರ ಮಾಡಿ, ಮುಂದೆ ಯಾವಾಗಲಾದರೂ ಹಾಲನ್ನು ನೋಡುವಾಗ ಅದರ ಬಣ್ಣ ಕಣ್ಣಿಗೆ ಕೆಂಪಾಗಿ ಕಾಣಿಸಿಕೊಳ್ಳಲಿ. ನೀವು ರಕ್ತವನ್ನೇ ಕುಡಿಯುತ್ತಿದ್ದೀರಾ ಅನ್ನಿಸ್ಲಿ.